ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸೆಷನ್ನಲ್ಲಿ ಫ್ಯೂಸ್, ಎಂಸಿಬಿ ಮತ್ತು ಇಎಲ್ಸಿಬಿ ಕುರಿತು ಚರ್ಚಿಸೋಣ. ಈ ವಿಡಿಯೋ ಸೆಷನ್ನ ಕೊನೆಯಲ್ಲಿ ನೀವು ಫ್ಯೂಸ್, ಎಂಸಿಬಿ ಮತ್ತು ಇಎಲ್ಸಿಬಿನೊಂದಿಗೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಲು ಮತ್ತು ಪರೀಕ್ಷಿಸಲು ಸಾಧ್ಯವಾಗುತ್ತದೆ. ಫ್ಯೂಸ್ ಎಂದರೇನು? ಫ್ಯೂಸ್ ಎನ್ನುವುದು ಪ್ರತಿ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ರಕ್ಷಣೆ ಮತ್ತು ಸುರಕ್ಷತೆಗಾಗಿ ಬಳಸುವ ಸ್ವಯಂ ವಿನಾಶಕಾರಿ ಅಂಶವಾಗಿದೆ. ಇದು ಸಾಮಾನ್ಯವಾದವುಗಳಲ್ಲಿ ಒಂದಾಗಿದೆ. ವಿದ್ಯುತ್ ಕರೆಂಟ್ ಅನ್ನು ನಿಲ್ಲಿಸುವ ಅಥವಾ ಅಡ್ಡಿಪಡಿಸುವ ಮೂಲಕ ಕರೆಂಟ್ ಉಕ್ಕಿ ಉಂಟಾಗದ ಕರಗುವ ಲೋಹದ ತಂತಿಯನ್ನು ಒಳಗೊಂಡಿರುವ ಸರ್ಕ್ಯೂಟ್ ಅನ್ನು ರಕ್ಷಿಸಲು ಬಳಸುವ ಸಾಧನಗಳು. ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಯಾವುದೇ ದೋಷ ಸಂಭವಿಸಿದಾಗ ಫ್ಯೂಸ್ ತನ್ನನ್ನು ನಾಶಪಡಿಸುವ ಮೂಲಕ ಸರ್ಕ್ಯೂಟ್ಗೆ ವಿದ್ಯುತ್ ಸರಬರಾಜನ್ನು ಕಡಿತಗೊಳಿಸುತ್ತದೆ ಅಥವಾ ಅಡ್ಡಿಪಡಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಫ್ಯೂಸ್ ಎನ್ನುವುದು ಅತ್ಯಂತ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ವಸ್ತುಗಳಿಂದ ಮಾಡಿದ ತಂತಿಯ ತುಂಡಾಗಿದ್ದು, ದೋಷದ ಪ್ರವಾಹದಿಂದ ತಾಪಮಾನವು ಅದರ ಕರಗುವ ಹಂತವನ್ನು ತಲುಪಿದ ತಕ್ಷಣ ಕರಗುತ್ತದೆ. ಫ್ಯೂಸ್ಗಳನ್ನು ಮೊದಲು 10ನೇ ಮತ್ತು 12ನೇ ಶತಮಾನದ ನಡುವೆ ಚೀನಿಯರು ಬಳಸಿದ್ರು. ಸಾಮಾನ್ಯವಾಗಿ ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿನ ದೋಷವು ಕರೆಂಟ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಪ್ರವಾಹದ ಮಿತಿ ಮೀರಿದ ಕಾರಣದಿಂದಾಗಿ ಸಂಭವಿಸುತ್ತದೆ. ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್, ಗ್ರೌಂಡ್ ದೋಷಗಳು ಮತ್ತು ಆರ್ಕ್ ದೋಷಗಳು ಓವರ್ಲೋಡ್ ಮಾಡುವುದರಿಂದ ವಿದ್ಯುತ್ ಕರೆಂಟ್ಗೆ ಕಾರಣವಾಗಬಹುದು. ಇದು ಉಪಕರಣಗಳು, ಸಾಧನಗಳು ಇತ್ಯಾದಿಗಳಿಗೆ ಹಾನಿಯಾಗಬಹುದು. ಈ ಸಮಯದಲ್ಲಿ ಫ್ಯೂಸ್ ಸ್ವತಃ ಸರ್ಕ್ಯೂಟ್ ಅನ್ನು ಸಂಪರ್ಕ ಕಡಿತಗೊಳಿಸುತ್ತದೆ ಮತ್ತು ಇತರ ಸರ್ಕ್ಯೂಟ್ಗಳಿಗೆ ಓವರ್ಫ್ಲೋ ಕರೆಂಟ್ ಅನ್ನು ನಿಲ್ಲಿಸುತ್ತದೆ. ಫ್ಯೂಸ್ಗಳನ್ನು ಬಳಸುವ ಪ್ರಯೋಜನಗಳು. ಫ್ಯೂಸ್ ಸರ್ಕ್ಯೂಟ್ ರಕ್ಷಣೆ ಅಗ್ಗದ ರೂಪವಾಗಿದೆ. ಫ್ಯೂಸ್ ಬಳಸಲು ಸರಳವಾಗಿದೆ. ಶೂನ್ಯ ನಿರ್ವಹಣೆ. ಜ್ವಾಲೆ, ಅನಿಲ, ಹೊಗೆ ಅಥವಾ ಶಬ್ದವನ್ನು ಉತ್ಪಾದಿಸದೆ ಫ್ಯೂಸ್ಗಳಿಂದ ಬೃಹತ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ಗಳನ್ನು ನಿಲ್ಲಿಸಬಹುದು. ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ವಿದ್ಯುತ್ ಪ್ರವಾಹವು ಯಾವಾಗಲೂ ತಾಪನ ಪರಿಣಾಮಕ್ಕೆ ಕಾರಣವಾಗಿದೆ. ಫ್ಯೂಸ್ ವಿದ್ಯುತ್ ಪ್ರವಾಹವು ತಾಪನ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ವಿದ್ಯುತ್ ಪ್ರವಾಹವು ವಾಹಕದ ಮೂಲಕ ಹರಿಯುತ್ತದೆ ಮತ್ತು ಘರ್ಷಣೆಯಿಂದ ಶಾಖವನ್ನು ಉತ್ಪಾದಿಸುತ್ತದೆ. ಉತ್ಪತ್ತಿಯಾಗುವ ಶಾಖದ ಪ್ರಮಾಣವು ವಾಹಕದಲ್ಲಿನ ಕರೆಂಟ್ ಹರಿವಿಗೆ ಅನುಗುಣವಾಗಿರುತ್ತದೆ. ಹೆಚ್ಚಿನ ಕರೆಂಟ್ ಶಾಖದ ಹೆಚ್ಚಿನ ತಾಪವನ್ನು ಉಂಟುಮಾಡುತ್ತದೆ. ನಾವು ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ. ಮಳೆಯ ಸಮಯದಲ್ಲಿ ನೀವು ಮನೆಯಲ್ಲಿ ದೂರದರ್ಶನವನ್ನು ವೀಕ್ಷಿಸುತ್ತಿದ್ದೀರಿ ಎಂದು ಊಹಿಸಿ. ಗುಡುಗು ಸಂಭವಿಸಿದಾಗ ಎಲೆಕ್ಟ್ರಿಕ್ ಸ್ಟ್ರೈಕ್ ಎಂದು ಕರೆಯಲ್ಪಡುವ ವೋಲ್ಟೇಜ್ನಲ್ಲಿ ಹಠಾತ್ ಏರಿಕೆಯಾಗಬಹುದು. ಇದು ದೂರದರ್ಶನಕ್ಕೆ ಹೆಚ್ಚಿನ ಕರೆಂಟ್ ಅನ್ನು ಹರಿಯುವಂತೆ ಮಾಡುತ್ತದೆ ಮತ್ತು ಹಾನಿಯನ್ನುಂಟು ಮಾಡುತ್ತದೆ. ನೀವು ಟಿವಿಯನ್ನು ಫ್ಯೂಸ್ನೊಂದಿಗೆ ಸಂಪರ್ಕಿಸಿದರೆ ಹೆಚ್ಚಿನ ಕರೆಂಟ್ ಶಾಖವನ್ನು ಉಂಟು ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ಫ್ಯೂಸ್ ಅನ್ನು ಕರಗಿಸುತ್ತದೆ. ಸರ್ಕ್ಯೂಟ್ ಆಫ್ ಆಗಲು ಕಾರಣವಾಗುತ್ತದೆ. ದೂರದರ್ಶನವನ್ನು ಹಾನಿಯಿಂದ ರಕ್ಷಿಸುತ್ತದೆ. ಫ್ಯೂಸ್ನ ವಿಧಗಳು. ವಿವಿಧ ಫ್ಯೂಸ್ ಪ್ರಕಾರಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಡಿಸಿ ಫ್ಯೂಸ್ಗಳು, ಎಸಿ ಫ್ಯೂಸ್ಗಳು, ಕಾರ್ಟ್ರಿಡ್ಜ್ ಫ್ಯೂಸ್ಗಳು, ಹೆಚ್ಚಿನ ವೋಲ್ಟೇಜ್ ಫ್ಯೂಸ್ಗಳು, ಥರ್ಮಲ್ ಫ್ಯೂಸ್ಗಳು, ಆಟೋಮೋಟಿವ್, ಬ್ಲೇಡ್ ಫ್ಯೂಸ್ಗಳು ಅಥವಾ ಬೋಲ್ಟೆಡ್ ಟೈಪ್ ಫ್ಯೂಸ್ಗಳು, ಡಿ ಟೈಪ್ ಕಾರ್ಟ್ರಿಡ್ಜ್ ಫ್ಯೂಸ್ಗಳು ಅಥವಾ ಡಿ ಟೈಪ್ ಫ್ಯೂಸ್, ರಿವೈರ್ ಮಾಡಬಹುದಾದ ಫ್ಯೂಸ್, ಮರುಹೊಂದಿಸಬಹುದಾದ ಫ್ಯೂಸ್ಗಳು, HRC ಹೆಚ್ಚಿನ ಛಿದ್ರ ಸಾಮರ್ಥ್ಯ ಫ್ಯೂಸ್ ಅಥವಾ ಲಿಂಕ್ ಪ್ರಕಾರದ ಕಾರ್ಟ್ರಿಡ್ಜ್ ಫ್ಯೂಸ್, ಕಡಿಮೆ ವೋಲ್ಟೇಜ್ ಫ್ಯೂಸ್ಗಳು, ಕಾರ್ಟ್ರಿಡ್ಜ್ ಫ್ಯೂಸ್ಗಳು, ಡ್ರಾಪ್ ಔಟ್ ಫ್ಯೂಸ್ಗಳು. ಸರ್ಕ್ಯೂಟ್ನಲ್ಲಿ ಫ್ಯೂಸ್ ಅನ್ನು ಹೇಗೆ ಸಂಪರ್ಕಿಸಲಾಗಿದೆ? ಫ್ಯೂಸ್ಗಳನ್ನು ಸಾಮಾನ್ಯವಾಗಿ ಲೈವ್ ವೈರ್ಗಳೊಂದಿಗೆ ಸರಣಿಯಲ್ಲಿ ತಂತಿ ಮಾಡಲಾಗುತ್ತದೆ. ಇದರಿಂದಾಗಿ ಯಾವುದೇ ಸಂಪರ್ಕದ ಮೂಲಕ ಹೋಗುವ ಮೊದಲು ಅವುಗಳ ಮೂಲಕ ವಿದ್ಯುತ್ ಹರಿಯುತ್ತದೆ. ಸಾಧನಗಳು. ಫ್ಯೂಸ್ಗಳು ಪ್ರಸ್ತುತ ಹರಿವಿಗೆ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಯಾವುದೇ ಫ್ಯೂಸ್ ಅನ್ನು ಪ್ರಸ್ತುತ ಹರಿವಿನ ಹಾದಿಯಲ್ಲಿ ಮಾತ್ರ ಸಂಪರ್ಕಿಸಬಹುದು. ಸರ್ಕ್ಯೂಟ್ಗೆ ಲಗತ್ತಿಸಲಾದ ವಿದ್ಯುತ್ ಸಾಧನಗಳನ್ನು ರಕ್ಷಿಸಲು ಹೆಚ್ಚಿನ ಕರೆಂಟ್ ಹರಿವು ಅಥವಾ ಶಾರ್ಟ್ ಸರ್ಕ್ಯೂಟ್ ಪರಿಸ್ಥಿತಿಗಳಲ್ಲಿ ಕರೆಂಟ್ ಫ್ಯೂಸ್ ಮೂಲಕ ಹರಿಯುತ್ತದೆ. ಈ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಹೆಚ್ಚಿನ ಪ್ರಮಾಣದ ಶಾಖವನ್ನು ಉಂಟು ಮಾಡುತ್ತದೆ ಮತ್ತು ಫ್ಯೂಸ್ ಅನ್ನು ಸ್ಫೋಟಿಸುತ್ತದೆ. ಫ್ಯೂಸ್ ಅನ್ನು ಲೈವ್ ವೈರ್ನೊಂದಿಗೆ ಸಮಾನಾಂತರವಾಗಿ ಸಂಪರ್ಕಿಸಿದರೆ ಸರ್ಕ್ಯೂಟ್ನಲ್ಲಿ ಯಾವುದೇ ದೋಷದ ಸಂದರ್ಭದಲ್ಲಿ ಫ್ಯೂಸ್ ಮತ್ತು ಉಪಕರಣಗಳ ಮೂಲಕ ಏಕಕಾಲದಲ್ಲಿ ದೊಡ್ಡ ಪ್ರಮಾಣದ ಕರೆಂಟ್ ಹರಿಯುತ್ತದೆ ಮತ್ತು ಇದು ಉಪಕರಣಗಳನ್ನು ಹಾನಿಗೊಳಿಸುತ್ತದೆ. ಫ್ಯೂಸ್ ಅಂಶಗಳಿಗೆ ಬಳಸುವ ವಸ್ತುವು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿರಬೇಕು: ಕಡಿಮೆ ಕರಗುವ ಬಿಂದು, ಕಡಿಮೆ ಓಮಿಕ್ ನಷ್ಟ, ಹೆಚ್ಚಿನ ವಾಹಕತೆ ಮತ್ತು ಕಡಿಮೆ ಪ್ರತಿರೋಧ, ಕಡಿಮೆ ಬೆಲೆ, ಆಕರ್ಷಣೆಯಿಂದ ಮುಕ್ತವಾಗಿದೆ. ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವುದರಿಂದ ಸೀಸ ಮತ್ತು ತವರ ಮಿಶ್ರಲೋಹವನ್ನು ಫ್ಯೂಸ್ ಮಾಡಿದ ತಂತಿಯಲ್ಲಿ ಬಳಸಲಾಗುತ್ತದೆ. ಕೆಳಗಿನ ಅನುಕೂಲಗಳ ಕಾರಣದಿಂದಾಗಿ ಹೆಚ್ಚಿನ ವೆಚ್ಚದ ಹೊರತಾಗಿಯೂ ಬೆಳ್ಳಿಯನ್ನು ಫ್ಯೂಸ್ ಅಂಶದ ವಸ್ತುವಾಗಿ ಬಳಸಲು ಶಿಫಾರಸು ಮಾಡಲಾಗಿದೆ. ಇದು ಆಕ್ಸಿಡೀಕರಣಗೊಳ್ಳುವುದಿಲ್ಲ ಮತ್ತು ಆಕ್ಸೈಡ್ ಅಸ್ಥಿರವಾಗಿರುತ್ತದೆ. ಆಕ್ಸಿಡೀಕರಣದೊಂದಿಗೆ ಬೆಳ್ಳಿಯ ವಾಹಕತೆಯು ಹದಗೆಡುವುದಿಲ್ಲ. ಕಡಿಮೆ ಪ್ರತಿರೋಧದಿಂದಾಗಿ ಬೆಳ್ಳಿಯು ಅತ್ಯುತ್ತಮ ವಹನ ಗುಣವನ್ನು ಹೊಂದಿದೆ. ಫ್ಯೂಸ್ ರೇಟಿಂಗ್ ಅನ್ನು ಹೇಗೆ ಆಯ್ಕೆ ಮಾಡುವುದು? ಫ್ಯೂಸ್ ಅನ್ನು ಆಯ್ಕೆ ಮಾಡುವಾಗ ಅನುಸರಿಸಬೇಕಾದ 3 ಮೂಲಭೂತ ಹಂತಗಳಾಗಿವೆ. ನಿಮ್ಮ ಫ್ಯೂಸ್ ರಕ್ಷಿಸುವ ಸರ್ಕ್ಯೂಟ್ನ ಆಂಪಿಯರ್ ರೇಟಿಂಗ್ ಮೇಲೆ ಕಣ್ಣಿಡಿ. ಫ್ಯೂಸ್ ಮತ್ತು ಫ್ಯೂಸ್ ಹೋಲ್ಡರ್ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ.
ಫ್ಯೂಸ್ ಅನ್ನು ಪರೀಕ್ಷಿಸಿ. ನೀವು ಆಂತರಿಕ ಅಂಶವನ್ನು ಬದಲಾಯಿಸಬೇಕಾದ್ರೆ ಫ್ಯೂಸ್ ತಂತಿಯ ಗಾತ್ರವು ಅದರ ಮೂಲಕ ಹರಿಯುವ ಪ್ರವಾಹವನ್ನು ಅವಲಂಬಿಸಿರುತ್ತದೆ. ಫ್ಯೂಸ್ನ ಘಟಕವನ್ನು ಆಂಪಿಯರ್ಗಳಲ್ಲಿ ಸೂಚಿಸಲಾಗುತ್ತದೆ. ಪೂರ್ಣ ಲೋಡ್ನಲ್ಲಿ ನಿಮ್ಮ ಮನೆ ನಿರ್ದಿಷ್ಟ ಪ್ರಮಾಣದ ಕರೆಂಟನ್ನು ಸೆಳೆಯಬಹುದು, 5 ಆಂಪ್ಸ್ ಎಂದು ಹೇಳೋಣ. ಆದ್ದರಿಂದ ಫ್ಯೂಸ್ ವೈರ್ ಅನ್ನು 6.25 ಆಂಪ್ಸ್, 5 ಆಂಪ್ಸ್ನ 125% ಹೆಚ್ಚಿನ ಮೌಲ್ಯಕ್ಕೆ ಹೊಂದಿಸಲಾಗಿದೆ. ನಾವು 5 ಆಂಪ್ಸ್ ಅನ್ನು ಆಯ್ಕೆ ಮಾಡಬಾರದು, ಏಕೆಂದರೆ ಉಪಕರಣವು ಕೆಲಸ ಮಾಡಲು ನಿಮಗೆ 5 ಆಂಪ್ಸ್ ಅಗತ್ಯವಿದೆ. ನೀವು ಫ್ಯೂಸ್ ರೇಟಿಂಗ್ ಅನ್ನು 5 ಆಂಪ್ಸ್ ಎಂದು ಆರಿಸಿದರೆ ಫ್ಯೂಸ್ 5 ಆಂಪ್ಸ್ನಲ್ಲಿ ಬರ್ನ್ ಆಗುತ್ತದೆ, ನಂತರ ಸರ್ಕ್ಯೂಟ್ ಆಫ್ ಆಗುತ್ತದೆ. ಆದ್ದರಿಂದ 5 ಆಂಪ್ಸ್ಗಿಂತ ಸ್ವಲ್ಪ ಹೆಚ್ಚಿನ ಮೌಲ್ಯವನ್ನು ಆಯ್ಕೆ ಮಾಡಿ. ನಿಮ್ಮ ಸಾಧನಕ್ಕೆ ಹಾನಿಯಾಗದಂತೆ ಫ್ಯೂಸ್ ವೈರ್ 5 ಆಂಪ್ಸ್ಗಿಂತ ಹೆಚ್ಚು ಕರಗಲು ನೀವು ಬಯಸುತ್ತೀರಿ. ಈ ರೀತಿಯಾಗಿ ನಿಮ್ಮ ಉಪಕರಣವನ್ನು ರಕ್ಷಿಸಲಾಗಿದೆ. ಇನ್ನೊಂದು ಉದಾಹರಣೆಯೊಂದಿಗೆ ಚರ್ಚಿಸೋಣ. ಏಕ ಹಂತದ ವಿದ್ಯುತ್ ಸರಬರಾಜಿಗೆ ಸಮಾನಾಂತರವಾಗಿ ನೀವು 5 60 ವ್ಯಾಟ್ ದೀಪಗಳನ್ನು ಸಂಪರ್ಕಿಸಿದ್ದೀರಿ ಎಂದು ಊಹಿಸಿ. 220 ವೋಲ್ಟೇಜ್ ಅನ್ನು ಊಹಿಸುವ ಮೂಲಕ ನೀಡಿದ ಸರ್ಕ್ಯೂಟ್ಗಾಗಿ ಒಟ್ಟು ಆಂಪ್ಸ್ ಅನ್ನು ಲೆಕ್ಕಾಚಾರ ಮಾಡಿ. ಒಟ್ಟು ವ್ಯಾಟ್ಸ್ಗಳು 5 ದೀಪಗಳು ಇಂಟು 60 ವ್ಯಾಟ್ಸ್ಗಳು = 300 ವ್ಯಾಟ್ಸ್ಗಳು. P = V × I. ಲೋಡ್ ಆಂಪ್ P/V, I = 300/220. ನಾವು 1.36 ಆಂಪ್ಸ್ನಲ್ಲಿ ಒಟ್ಟು ಕರೆಂಟ್ ಅನ್ನು ಪಡೆಯುತ್ತೇವೆ. ಈ ಸರ್ಕ್ಯೂಟ್ಗೆ ಫ್ಯೂಸ್ ರೇಟಿಂಗ್ 1.36 ಆಂಪ್ಸ್ನ 125% ಆಗಿರಬಹುದು. ಅದು 1.7 ಆಂಪ್ಸ್ ಆಗಿದೆ. ಈಗ ನೀವು 1.7 ಆಂಪ್ಸ್ ಅನ್ನು ಫ್ಯೂಸ್ ಆಗಿ ಸಾಗಿಸಲು ಮತ್ತು ಸರಬರಾಜು ಮತ್ತು ಲೋಡ್ ನಡುವೆ ಸರಣಿಯಲ್ಲಿ ಸಂಪರ್ಕಿಸಲು ಸಾಕಷ್ಟು ಬಲವಾದ ತಂತಿಯನ್ನು ಆಯ್ಕೆ ಮಾಡಬೇಕು. ಸಮಾನಾಂತರವಾಗಿ ಅದೇ ಸರ್ಕ್ಯೂಟ್ಗೆ ಮತ್ತೊಂದು 2 60 ವ್ಯಾಟ್ ದೀಪಗಳನ್ನು ಸಂಪರ್ಕಿಸಿ. ಇಲ್ಲಿ ಒಟ್ಟು ವ್ಯಾಟೇಜ್ 420 ವ್ಯಾಟ್ ಆಗುತ್ತದೆ ಮತ್ತು ಕರೆಂಟ್ ರೇಟಿಂಗ್ 1.9 ಆಂಪ್ಸ್ ಆಗುತ್ತದೆ. ಇದು ಸಂಪರ್ಕಿತ ಫ್ಯೂಸ್ ರೇಟಿಂಗ್ಗಿಂತ ಹೆಚ್ಚು. ದೀಪವನ್ನು ಸ್ವಿಚ್ ಮಾಡಿದ ನಂತರ ಹೊಸದಾಗಿ ಸೇರಿಸಲಾದ ಲೋಡ್ನೊಂದಿಗೆ ಉಂಟಾಗುವ ಹೆಚ್ಚಿನ ಕರೆಂಟ್ನಿಂದಾಗಿ ತಕ್ಷಣ ಫ್ಯೂಸ್ ಸ್ಫೋಟಿಸುತ್ತದೆ. ಇದು ಸಂಪೂರ್ಣ ಸರ್ಕ್ಯೂಟ್ ಅನ್ನು ರಕ್ಷಿಸುತ್ತದೆ. ಹೊಸ ರೇಟಿಂಗ್ ಪ್ರಕಾರ ಊದಿದ ಫ್ಯೂಸ್ ವೈರ್ ಅನ್ನು ಹೊಸದರೊಂದಿಗೆ ಬದಲಾಯಿಸಿ. 2.375 ಆಂಪಿಯರ್ಗಳು 1.9 ಆಂಪಿಯರ್ಗಳಲ್ಲಿ 125%. ಆದ್ದರಿಂದ 2.375 ಆಂಪ್ಸ್ ಕರೆಂಟ್ ಅನ್ನು ಸಾಗಿಸಲು ಸಾಕಷ್ಟು ಫ್ಯೂಸ್ ವೈರ್ ಅನ್ನು ಹಾಕಿ. ವಿವಿಧ ರೀತಿಯ ಫ್ಯೂಸ್ಗಳು ವಿವಿಧ ಉಪಕರಣಗಳು ಮತ್ತು ಸಾಧನಗಳಿಗೆ ಲಭ್ಯವಿದೆ. ಸಾಮಾನ್ಯವಾಗಿ ಬಳಸುವ ಫ್ಯೂಸ್ ಪ್ರಕಾರವು ಮನೆಗಳಲ್ಲಿನ ಮುಖ್ಯ ಸ್ವಿಚ್ ಬೋರ್ಡ್ನಲ್ಲಿ ಎಲ್ಲೆಡೆ ಕಂಡುಬರುವ ಕಾರ್ಟ್ರಿಜ್ ಫ್ಯೂಸ್ ಆಗಿದೆ. ಊದಿದ ಫ್ಯೂಸ್ ಅನ್ನು ಹೇಗೆ ಬದಲಾಯಿಸುವುದು ಎಂದು ನಾವು ಚರ್ಚಿಸೋಣ. ಮೊದಲಿಗೆ ಗ್ರಾಹಕ ಘಟಕವನ್ನು ಸ್ವಿಚ್ ಆಫ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಫ್ಯೂಸ್ ವೈರ್ ಅನ್ನು ಫ್ಯೂಸ್ ಕ್ಯಾರಿಯರ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ 2 ಸ್ಕ್ರೂ ಟರ್ಮಿನಲ್ಗಳಿಂದ ಹಿಡಿದಿಟ್ಟುಕೊಳ್ಳಲಾಗುತ್ತದೆ. ಈ ಟರ್ಮಿನಲ್ಗಳನ್ನು ತಿರುಗಿಸಿ, ಆದರೆ ಸ್ಕ್ರೂಗಳನ್ನು ತೆಗೆದುಹಾಕಬೇಡಿ. ನಂತರ ಬೀಸಿದ ಫ್ಯೂಸ್ ವೈರ್ ಅನ್ನು ಹೋಲ್ಡರ್ನಿಂದ ತೆಗೆದುಹಾಕಿ. ಸರಿಯಾದ ರೇಟಿಂಗ್ ಹೊಂದಿರೋ ಫ್ಯೂಸ್ ವೈರ್ ಅನ್ನು ಆಯ್ಕೆ ಮಾಡಿ. ಸಾಕಷ್ಟು ತಂತಿ ಎಳೆಗಳನ್ನು ತೆಗೆದುಕೊಂಡು ಅದನ್ನು ಒಂದು ಟರ್ಮಿನಲ್ನಿಂದ ಇನ್ನೊಂದಕ್ಕೆ ಹಾದು ಹೋಗಿರಿ ಮತ್ತು ಅದನ್ನು 2 ಸ್ಕ್ರೂಗಳ ಸುತ್ತಲೂ ಸುತ್ತಿ ಸ್ವಲ್ಪ ಸಡಿಲವನ್ನು ಬಿಡಿ. MCB ಬಗ್ಗೆ ಚರ್ಚಿಸೋಣ. MCB ಎಂಬುದು ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ನ ಸಂಕ್ಷಿಪ್ತ ರೂಪವಾಗಿದೆ. MCB ಫ್ಯೂಸ್ನ ಮುಂದುವರೆದ ಆವೃತ್ತಿಯಾಗಿದೆ. ಅವುಗಳು ಉತ್ಕೃಷ್ಟ ವೈಶಿಷ್ಟ್ಯಗಳ ಕಾರಣದಿಂದ MCBಗಳು ಹೆಚ್ಚಾಗಿ ಫ್ಯೂಸ್ಗಳನ್ನು ಬದಲಾಯಿಸುತ್ತಿವೆ. MCB ಒಂದು ಸ್ವಿಚ್ ಆಗಿದ್ದು ಅದು ಸರ್ಕ್ಯೂಟ್ ಮೂಲಕ ಅತಿಯಾದ ವಿದ್ಯುತ್ ಹರಿಯುವಾಗ ಸ್ವಯಂಚಾಲಿತವಾಗಿ ತೆರೆಯುತ್ತದೆ. ಫ್ಯೂಸ್ನಂತಹ ಯಾವುದೇ ಹಸ್ತಚಾಲಿತ ಬದಲಿ ಇಲ್ಲದೆ ಅದನ್ನು ಮುಚ್ಚಬಹುದು. ಬೇರೆ ಪದಗಳಲ್ಲಿ MCB ಒಂದು ವಿದ್ಯುತ್ಕಾಂತೀಯ ಸಾಧನವಾಗಿದ್ದು ಅದು ಅಚ್ಚೊತ್ತಿದ ಇನ್ಸುಲೇಟಿಂಗ್ ವಸ್ತುವಿನಲ್ಲಿ ಆವರಿಸಿದೆ. MCBಯ ಮುಖ್ಯ ಕಾರ್ಯವೆಂದರೆ ವಿದ್ಯುತ್ ಸರಬರಾಜಿನಿಂದ ಸರ್ಕ್ಯೂಟ್ ಅನ್ನು ಸ್ವಯಂಚಾಲಿತವಾಗಿ ಸಂಪರ್ಕ ಕಡಿತಗೊಳಿಸುವುದು. ವಿದ್ಯುತ್ ಪ್ರವಾಹದ ಸಾಮಾನ್ಯ ಮೌಲ್ಯವನ್ನು ಮೀರಿದಾಗ ಅದರ ಮೂಲಕ ಹಾದು ಹೋಗುತ್ತದೆ. ಫ್ಯೂಸ್ನ ಸಂದರ್ಭದಲ್ಲಿ ದೋಷದ ಸ್ಥಿತಿಯಲ್ಲಿ ಒಮ್ಮೆ ಕಾರ್ಯನಿರ್ವಹಿಸಿದ ನಂತರ ಅದನ್ನು ಬದಲಾಯಿಸಬೇಕು ಅಥವಾ ರಿವೈರ್ ಮಾಡಬೇಕು. ಆದರೆ MCBಯಲ್ಲಿ ಯಾವುದೇ ಬದಲಿ ಅಥವಾ ರಿವೈರಿಂಗ್ ಇರಲಿಲ್ಲ. ಹೆಚ್ಚಿನವುಗಳಲ್ಲಿ ಫ್ಯೂಸ್ಗಳಿಗೆ ಪರ್ಯಾಯವಾಗಿ MCBಗಳನ್ನು ಬಳಸುವುದಕ್ಕೆ ಇದು ಮುಖ್ಯ ಕಾರಣವಾಗಿದೆ. ಸರ್ಕ್ಯೂಟ್ಗಳು ಇಲ್ಲದೆ ಸರ್ಕ್ಯೂಟ್ನಲ್ಲಿ ದೋಷ ಕಂಡುಬಂದಾಗ MCBಯಲ್ಲಿನ ಸ್ವಿಚ್ಗಳು ಸ್ವಯಂಚಾಲಿತವಾಗಿ ತೆಗೆದುಕೊಳ್ಳುತ್ತವೆ ಮತ್ತು ಸಾಧನದ ದೋಷವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಫ್ಯೂಸ್ಗಿಂತ MCBಯ ಪ್ರಯೋಜನಗಳನ್ನು ನಾವು ಚರ್ಚಿಸೋಣ. MCB ತುಂಬಾ ಸರಳವಾಗಿದೆ, ಬಳಸಲು ಸುಲಭವಾಗಿದೆ ಮತ್ತು ಸಾಮಾನ್ಯವಾಗಿ ದುರಸ್ತಿ ಮಾಡಲಾಗುವುದಿಲ್ಲ. MCB ಫ್ಯೂಸ್ಗಿಂತ ಹೆಚ್ಚು ಕರೆಂಟ್ ಸೂಕ್ಷ್ಮವಾಗಿರುತ್ತದೆ. ಕರೆಂಟ್ ಹರಿವಿನಲ್ಲಿ ಯಾವುದೇ ಅಸಹಜತೆಯನ್ನು ಗುರುತಿಸಿದರೆ ವಿದ್ಯುತ್ ಸರ್ಕ್ಯೂಟ್ ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುತ್ತದೆ. ಅವರು ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಫ್ಯೂಸ್ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತಾರೆ. ಉತ್ತಮ ಓವರ್ಲೋಡ್ ರಕ್ಷಣೆ ನೀಡುತ್ತದೆ. ಫ್ಯೂಸ್ಗಳು MCBಗಳು ಮರುಬಳಕೆ ಮಾಡಬಹುದಾದವು,
ಆದ್ದರಿಂದ ಅವುಗಳಿಗೆ ಕಡಿಮೆ ನಿರ್ವಹಣೆ ಮತ್ತು ಬದಲಿ ಅಗತ್ಯವಿರುತ್ತದೆ. ಆದಾಗ್ಯೂ ಫ್ಯೂಸ್ ದೋಷಪೂರಿತವಾದಾಗ ಅದನ್ನು ಬದಲಾಯಿಸಬೇಕಾಗುತ್ತದೆ. ಎಂಸಿಬಿಯೊಂದಿಗೆ ಪೂರೈಕೆಯನ್ನು ಮತ್ತೆ ಆರಂಭಿಸುವುದು ನಿಜವಾಗಿಯೂ ಸುಲಭ. ನೀವು ಮಾಡಬೇಕಾಗಿರುವುದು ಎಂಸಿಬಿಯ ನಾಬನ್ನು ಮತ್ತೆ ಆನ್ ಸ್ಥಾನಕ್ಕೆ ತಿರುಗಿಸುವುದು. ಆದಾಗ್ಯೂ ಫ್ಯೂಸ್ ಬ್ಲೋ ಮಾಡಿದಾಗ ಸಂಪೂರ್ಣ ಫ್ಯೂಸ್ ತಂತಿಯನ್ನು ಬದಲಾಯಿಸುವುದು ಅವಶ್ಯಕ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.